ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನುಡಿಮುತ್ತು. ಎಷ್ಟು ಕಡಿಮೆ ಮಾತಾಡ್ತೀವೋ ಅಷ್ಟು ಮರ್ಯಾದೆ, ಎಷ್ಟು ದೂರ ಇರ್ತೀವೋ ಅಷ್ಟು ಗೌರವ. ಮುಖಗಳಿಗೆ ಬೆಲೆ ಕೊಡುವ ಮನಸ್ಸು ನನ್ನದಲ್ಲ. ಶುದ್ಧ ಮನಸ್ಸುಗಳಿಗೆ, ವ್ಯಕ್ತಿತ್ವಕ್ಕೆ, ಭಾವನೆಗಳಿಗೆ ಬೆಲೆ ಕೊಡುವ ಮನಸ್ಸು ನನ್ನದು. ರಕ್ತ ಹಂಚಿಕೊಳ್ಳಲಿಲ್ಲ ಆದರೂ ರಕ್ತ ಸಂಬಂಧಕ್ಕಿಂತ ಮೇಲು, ಪ್ರೀತಿ ಹಂಚಿಕೊಳ್ಳಲಿಲ್ಲ ಆದರೂ ಪ್ರೇಮಕ್ಕಿಂತ ಮೇಲು. ಅಗ್ಗದ ಸುಖ ಬೆಟ್ಟದಷ್ಟು ಕಷ್ಟ ಆದರೂ ದೂರವಾಗದ ಸಂಬಂಧ, ಅದುವೇ ತಳುಕು ಬಳುಕು ತಿಳಿಯದ ಸ್ನೇಹ ಸಂಬಂಧ. ಆಕರ್ಷಣೆಗಾಗಿ ಹುಟ್ಟಿದ ಪ್ರೀತಿ ಅರ್ಧಕ್ಕೆ ನಿಂತು ಹೋಗುತ್ತದೆ. ಕಾಮಕ್ಕಾಗಿ ಹುಟ್ಟಿದ ಪ್ರೀತಿ ಇಂದಿನ ಮನುಷ್ಯನ ಹತ್ತಿರ ಸುಖ ಹಾಗೂ ಸುವಿಧಾನಗಳಿವೆ. ಆತನ ಬಳಿ ಟಿವಿ ಸೆಟ್ ಇದೆ, ಡಿನ್ನರ್ ಸೆಟ್ ಇದೆ, ಡೈಮಂಡ್ ಸೆಟ್ ಇದೆ, ಸೋಫಾ ಸೆಟ್ ಇದೆ, ಟೀ ಶರ್ಟ್ ಇದೆ. ಕೇವಲ ಮೈಂಡ್ ಅಪ್ಸೆಟ್ ಆಗಿದೆ. ಬಾಕಿ ಎಲ್ಲ ಸೆಟ್ಗಳಿವೆ. ಮನುಷ್ಯನ ಮನಸ್ಸು ವಿಚಾರಗಳ ವಿಶ್ವವಿದ್ಯಾಲಯವಾಗಿದೆ. ಮೆದುಳಿನಲ್ಲಿ ಒಂದು ಕೊನೆಯಿಲ್ಲದ ಮಹಾಭಾರತ ನಡೆಯುತ್ತಲಿದೆ. ಎಲ್ಲೆಡೆ ಟೆನ್ಷನ್ ಇದೆ. ಆ ಟೆನ್ಷನ್ಗೆ ಪರಿಹಾರ ಇದೆ. ಮೆಡಿಸಿನ್ ಅಲ್ಲ, ಮೆಡಿಟೇಷನ್ ಯೋಗವೇ ಆಗಿದೆ. ಪ್ರಪಂಚದಲ್ಲಿ ಅತಿ ಮಧುರವಾದ ಜೋಡಿ ಯಾವುದು ಗೊತ್ತಾ? ನಗು ಮತ್ತು ಅಳು ಯಾವತ್ತೂ ಪರಸ್ಪರ ಭೇಟಿಯಾಗೋದೇ ಇಲ್ಲ. ಅಕಸ್ಮಾತ್ ಭೇಟಿಯಾದರೆ ಆ ಕ್ಷಣವನ್ನು ಯಾವತ್ತೂ ಮರೆಯಕ್ಕಾಗಲ್ಲ. ಧರ್ಮ ಹಾಗೂ ಧನ ಎರಡು ಔಷಧಗಳೇ. ಧರ್ಮ ಕೇವಲ ಔಷಧವಾಗಿದೆ, ಧನ ಮುಲಾಮು ಆಗಿದೆ. ಈ ಎರಡರ ಸರಿಯಾದ ಪ್ರಯೋಗ ಜೀವನವನ್ನು ಆರೋಗ್ಯಮಯವಾಗಿಸುತ್ತದೆ. ಆದರೆ ದೌರ್ಭಾಗ್ಯದ ಸಂಗತಿ ಎಂದರೆ ಎಲ್ಲವೂ ತಲೆಕೆಳಕಾಗಿದೆ. ಧರ್ಮವನ್ನು ಹೊರಗೆ ಹಚ್ಚಿ ಪ್ರದರ್ಶಿಸಲಾಗುತ್ತಿದೆ. ಧನವನ್ನು ಕುಡಿಯಲಾಗುತ್ತಿದೆ, ಅದರೊಂದಿಗೆ ಬಾಳಲಾಗುತ್ತಿದೆ. ಈ ಸಂಗತಿಯೇ ಜೀವನದ ಒತ್ತಡಕ್ಕೆ ಕಾರಣವಾಗಿದೆ. ಸಮಾಜದಲ್ಲಿ ಪ್ರತಿಯೊಬ್ಬರನ್ನು ಗೌರವದಿಂದ ಕಾಣಬೇಕು. ಜಗತ್ತಿನಲ್ಲಿ ಯಾರೂ ಸಂತುಷ್ಟರಾಗಿಲ್ಲ. ಬಡವ ಶ್ರೀಮಂತನಾಗಲು ಬಯಸುತ್ತಾನೆ, ಶ್ರೀಮಂತ ಸುಂದರನಾಗಲು ಬಯಸುತ್ತಾನೆ, ಕುಮಾರಿಯು ಮದುವೆಯಾಗಲು ಬಯಸುತ್ತಾಳೆ ಹಾಗೂ ಮದುವೆಯಾದವರು ಸಾಯಲು ಬಯಸುತ್ತಾರೆ. ಇಲ್ಲಿ ಪ್ರತಿಯೊಬ್ಬರೂ ದುಃಖಿಯಾಗಿದ್ದಾರೆ. ಅದಕ್ಕೆ ಕಾರಣವಿಷ್ಟೇ, ಇಲ್ಲಿ ಯಾರೂ ತಾವಾಗಲು ಸಿದ್ಧರಿಲ್ಲ. ಪ್ರತಿಯೊಬ್ಬನೂ ಸಹ ಇನ್ನೊಬ್ಬರಂತಾಗಲು ಬಯಸುತ್ತಾನೆ. ಸುಖವಾಗಿರಲು ಇರುವ ಸೂತ್ರವೆಂದರೆ ನೀವು ನೀವಾಗಿರಲು ಒಪ್ಪಿಕೊಳ್ಳಬೇಕು. ನಿಮ್ಮನ್ನು ನೀವು ಮೊದಲು ತಿಳಿದುಕೊಳ್ಳಬೇಕು. ನಿಮ್ಮ ಅರ್ಹತೆ ಯೋಗ್ಯತೆಗಳನ್ನು ನೀವಾಗಿಯೇ ಕೀಳಾಗಿ ನೋಡಬಾರದು. ಮನುಷ್ಯರಾದ ನೀವು ನಿಮ್ಮ ಮೌಲ್ಯವನ್ನು ಅರಿತಿರಬೇಕು. ಸೋಲು ಉಂಟಾದಾಗ ಎದೆಗುಂದದೆ ಮರು ಪ್ರಯತ್ನಗಳನ್ನು ಮಾಡಿದಾಗ ಯಶಸ್ಸು ಖಂಡಿತ ದೊರೆಯುತ್ತದೆ. ನಿಮ್ಮ ಬಗ್ಗೆ ನಿಮಗೆ ಸತ್ಯದ ಅರಿವಿಲ್ಲ. ನೈಜತೆ ಅರಿತು ಒಳ್ಳೆಯ ಬದುಕನ್ನು ರೂಪಿಸಿಕೊಳ್ಳಿ. ನಿಮ್ಮನ್ನು ನೀವು ನಾಶ ಮಾಡಿಕೊಳ್ಳಬೇಡಿ. ಮುಖವಾಡ ಧರಿಸಬೇಡಿ. ನಿಮ್ಮ ನಿಜವಾದ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸಲು ಹಿಂಜರಿಯಬೇಡಿ. ನಿಮ್ಮ ಭಾವನೆಗಳನ್ನು ಇತರರಿಗೆ ತಿಳಿಸದಿದ್ದರೆ ನಿಮ್ಮ ಶಕ್ತಿ ಸಾಮರ್ಥ್ಯದ ಗುಣಗಳನ್ನು ನೀವೇ ಮುಚ್ಚಿಟ್ಟುಕೊಂಡಂತಾಗುತ್ತದೆ. ನಿಮ್ಮನ್ನು ನೀವು ದಯಾಪೂರ್ಣ ಕಣ್ಣುಗಳಿಂದ ನೋಡಿದರೆ ನಿಮಗೆ ಮುಖವಾಡದ ಅಗತ್ಯವೇ ಬೀಳುವುದಿಲ್ಲ. ಎಲ್ಲರೂ ಒಳ್ಳೆಯವರಾಗಲು ಆಗಿರಲಾರರು. ಆದ್ದರಿಂದಲೇ ಎಲ್ಲರಲ್ಲಿಯೂ ಒಂದಲ್ಲ ಒಂದು ಒಳ್ಳೆಯ ಸಂಗತಿ ಇದ್ದೇ ಇರುತ್ತದೆ. ಅದನ್ನು ಗುರುತಿಸಿ ನಿಮ್ಮದಾಗಿಸಿಕೊಳ್ಳಿ. ದೇವರಲ್ಲಿ ಪ್ರಾರ್ಥಿಸುವುದಕ್ಕಿಂತ ಮೊದಲು ನಂಬಿಕೆ ಇರಲಿ. ಯಾವುದೇ ವಿಷಯದ ಬಗ್ಗೆ ಮಾತಾಡುವುದಕ್ಕೂ ಮುನ್ನ ಯೋಚಿಸಿ. ಮತ್ತೊಬ್ಬರಿಗೆ ಎದುರು ವಾದಿಸುವಾಗ ಮೊದಲು ಕೇಳಿಸಿಕೊಳ್ಳುವ ತಾಳ್ಮೆ ಇರಲಿ. ಖರ್ಚು ಮಾಡುವುದಕ್ಕೂ ಮೊದಲು ಸಂಪಾದಿಸುವುದನ್ನು ಕಲಿಯಿರಿ. ಸೋಲೊಪ್ಪಿಕೊಳ್ಳುವ ಮುನ್ನ ಗೆಲ್ಲಲು ಪ್ರಯತ್ನಿಸಿ. ಬೇಡ ಅಂದು ಸಾವು ಬಂದೇ ಬರುತ್ತೆ. ಸಾಯೋ ಮುನ್ನ ಬದುಕಿ ತೋರಿಸಿ. ಬೇಕೆನಿಸಿದ್ದನ್ನು ದಕ್ಕಿಸಿಕೊಳ್ಳುವುದು ಸಂತೋಷವಲ್ಲ, ಇರುವುದನ್ನು ಆನಂದಿಸುವುದೇ ನಿಜವಾದ ಸಂತೋಷ. ದೇಶವನ್ನು ಬದಲಾಯಿಸಬೇಕೆಂದರೆ ಮದುವೆಗೆ ಮುಂಚೆಯೇ ಪ್ರಯತ್ನಿಸಬೇಕು. ಮದುವೆ ನಂತರ ದೇಶವನ್ನು ಅಲ್ಲ, ಮನೆಯಲ್ಲಿ ಟಿವಿ ಚಾನೆಲ್ ಅನ್ನು ಬದಲಾಯಿಸಲಾಗುವುದಿಲ್ಲ.